BTM ಕ್ಷೇತ್ರದ ಆಡುಗೋಡಿ ವಾರ್ಡು ಅಂಬೇಡ್ಕರ್ ಭವನ ಮತ್ತು ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿ ಇದು ಹಳೆ ಗ್ರಾಮ. ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಒಂದು ಭಾಗದಲ್ಲಿ ನಡ್ಕೊಂಡು ಬರ್ತಾಯಿದೆ. ಅದರಲ್ಲೂ ಕೂಡ ಒಂದು ಜನಪ್ರಿಯವಾದಂಥ ಕಾರ್ಯಕ್ರಮ ಆರೋಗ್ಯ ತಪಾಸಣೆ. ಮನುಷ್ಯನಿಗೆ ಮುಖ್ಯವಾಗಿ ಏನೇ ಇದ್ದರೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಮಹಾನಗರ ಪಾಲಿಕೆ ಇವತ್ತೇನಾಗಿದೆ 8ರಿಂದ 14 ಮಹಾನಗರ ಪಾಲಿಕೆ ಇದೆ. ಇವತ್ತು GB ಆಗಿದೆ. 14 ಕಡೆಯೂ ಕೂಡ ಎಲ್ಲೆಲ್ಲ ಅವಶ್ಯಕತೆ ಇದೆ ಬಡವರು ಮಧ್ಯಮ ವರ್ಗದವರು ಆ ವರ್ಗದವರು ಅನ್ವಯ ಆಗ್ತಾರೆ ಅಂಥ ಕಡೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಅಂಬೇಡ್ಕರ್ ಭವನ ಹತ್ರ ಮಾಡಿ ಅಂತ ಹೇಳಿದ್ರು. ಮತ್ತು ಶನಿವಾರ ಕೂಡ 9:30ರಿಂದ 3 ಗಂಟೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು, ಚಾಮುಂಡೇಶ್ವರಿ ರಾಮಲಿಂಗ ರೆಡ್ಡಿಯವರು, ಸೋಮ್ಯರೆಡ್ಡಿಯವರು ಎಲ್ಲ ಕಾರ್ಪೊರೇಟರ್ಗಳು ಕೂಡ ಇಲ್ಲಿ ಹೆಂಗೆ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಚಾಲನೆ ಕೊಟ್ಟರು. ಅದೇ ಥರ ಅಲ್ಲೂ ಕೂಡ ಕೋರಮಂಗಲ 8ನೇ ಬ್ಲಾಕು ಚಾಮುಂಡೇಶ್ವರಿ ಪಾರ್ಕದಾಗ ಕೊಡ್ತಾರೆ. ಉದ್ದೇಶ ಅಷ್ಟೇ. ಯಾಕಂದರೆ ಇವತ್ತು ಹಾಸ್ಪಿಟ್ಲ್ ಅಂದರೆ ಹಿಂದಿನ ಕಾಲದಲ್ಲಿ ಒಂದು 30 ವರ್ಷ 50 ವರ್ಷದಿಂದ 10 ರೂಪಾಯಿ ಇದ್ದರೆ ಎಲ್ಲ ಕಾಯಿಲೆನೂ ವಾಸಿ ಆಗ್ತಾಯಿತ್ತು. ಇವತ್ತು ಆ ರೀತಿ ಇಲ್ಲ. ಹಾಸ್ಪಿಟ್ಲಿಗೆ ಅಂತ ಹೋದರೆ ನಮಗೆ ಒಂದು ತಲೆನೋವು ಬಂತು, ಒಂದು ಕಣ್ಣು ನೋವು ಬಂತು, ಒಂದು ECG ಬಂತು, ಒಂದು ಏನಾರು ಎದೆ ನೋವು ಬಂತು ಅಂತ ಹೋದರೆ ಅವ್ರಿಗೆ 5 ಲಕ್ಷ 2 ಲಕ್ಷ 1 ಲಕ್ಷ ಪ್ಯಾಕೇಜು. ಅವ್ರು ಆಚೆ ಬಡವರು ಇರ್ಬೋದು, ಇನ್ನೊಂದು ಇರ್ಬೋದು, ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ಇದನ್ನು ಮನಗೊಂಡಂಥ ರಾಮಲಿಂಗ ರೆಡ್ಡಿಯವರು ಈ ರೀತಿಯಾದಂಥ ತಪಾಸಣೆ ಅಲ್ಲಲ್ಲೇ ಮಾಡಿದ್ರೆ ಅವ್ರಿಗೆ ನೋಡಿ ECG ಮಾಡ್ತೀವಿ. ಅದೇನೋ ಹೃದಯ ಸಂಬಂಧದ ಕಾಯಿಲೆಗಳಿದ್ದರೆ ಉಚಿತವಾಗಿ ಸಂಬಂಧಪಟ್ಟ ಹಾಸ್ಪಿಟ್ಲ್ಗಳು ಜಯದೇವ ಇರ್ಬೋದು, ಎಲ್ಲೇ ಇರ್ಬೋದು ಮಾಡಿಸ್ಕೊಡ್ತಾರೆ. ಹಾಗೆ ಕಣ್ಣಿನ ಕಡೆ ತಪಾಸಣೆ ನಡ್ತಾ ಇರುತ್ತೆ. ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅದು ಕೂಡ ಉಚಿತವಾಗಿ ಆಪ್ರೇಷನ್ಗೆ ಒಂದು ದಿನಾಂಕ ಕೊಟ್ಟು ಆಪ್ರೇಷನ್ ಮಾಡಿಸ್ತಾರೆ. ಅದು ಶುಗರು BP ಎಲ್ಲ ನಾರ್ಮಲ್ ಬಂದ ತಕ್ಷಣ ಅದಕ್ಕೊಂದು ಡೇಟ್ ಕೊಟ್ಟು ಅದು ಕೂಡ ಮಾಡಿಸ್ಕೊಡ್ತಾರೆ. ಮತ್ತು ಬ್ಲಡ್ ಚೆಕಪ್ಪು ಪ್ರತಿಯೊಂದು ಕೂಡ ನಡೀತಾ ಇದೆ. ಎಲ್ಲ ಆರೋಗ್ಯ ಸಂಬಂಧಪಟ್ಟದ್ದು ಎಲ್ಲ ಚೆಕಪ್ಗಳು ನಡೀತಾವೆ. ಯಾಕಂದರೆ ಇಲ್ಲಿ ನಮಗೆ ಕಾಲೋನಿ ಇದೆ, ಮಧ್ಯಮ ವರ್ಗದವರಿದ್ದಾರೆ. ಒಂದು ಸುಮಾರು 200 ವರ್ಷದ ಹಳೆ ಊರಿದು. ಇಲ್ಲಿ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ರಾಮಲಿಂಗ ರೆಡ್ಡಿಯವರ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ಶಾಲೆಗಳು ಇವತ್ತು ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ತಗೊಂಡಿದ್ದಾರೆ, ಇಡೀ ದೇಶದಲ್ಲೇ ಮಾದರಿಯಾದಂಥ ಇಡೀ BTM ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳು ಹೈಟೆಕ್ ಆಗಿ ಮಾಡಿದ್ದಾರೆ. ಯಾವುದು ಕೂಡ ಇದಿಲ್ಲ. ಎಲ್ಲ ಟೀಚರ್ಸ್ ಇರ್ಬೋದು, 1 to up to ಡಿಗ್ರಿ ಕಾಲೇಜವರು ಕೂಡ LKG UKG ಅಂಗನವಾಡಿ ಎಲ್ಲ ಭವ್ಯವಾದ ಕಟ್ಟಡಗಳು, ಉತ್ತಮವಾದಂಥ ಶಿಕ್ಷಕರು, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ, ಯೂನಿಫಾರ್ಮು, ಆ ಥರ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಉದ್ಘಾಟನೆ ಬರೋ ತಿಂಗಳಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ ಆಡುಗೋಡಿಯಲ್ಲಿ CR ಕ್ವಾರ್ಟರ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಉದ್ಘಾಟನೆ ಆಗಿದೆ. ಈ ರೀತಿಯಾದಂಥ ಎಲ್ಲ ವರ್ಗಕ್ಕೂ ಕೂಡ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ರಸ್ತೆಗಳಿರ್ಬೋದು, ನಾವು ನೋಡ್ತಾ ಇದ್ದೀರಾ ಪಾರ್ಕ್ಗಳಿರ್ಬೋದು. BTM ಲೇಔಟಲ್ಲಿ ಇರೋಂಗೆ ಕೋರಮಂಗಲ ಎಲ್ಲ ಕಡೆ ಪಾರ್ಕ್ಗಳು ಅಲ್ಲಿಲ್ಲ. ನೀವು ತಾವು ನೋಡಿದ್ರೆ ಒಂದು ಸ್ವರ್ಗ ಇದ್ದಂಗಿದೆ. ಆ ಮರಗಳು ಮತ್ತು ವಾಕಿಂಗ್ ಟ್ರ್ಯಾಕ್ಗಳು ಇರ್ಬೋದು, ಪ್ರತಿಯೊಂದು ಕೂಡ ಇದು ರಾಮಲಿಂಗ ರೆಡ್ಡಿಯವರ ಒಂದು ಕಾರ್ಯವೈಖರಿ. ಬೇರೆ ಕ್ಷೇತ್ರಗಳು ನೋಡೋದಕ್ಕೂ ನಮ್ಮ ಕ್ಷೇತ್ರ ನೋಡಿದ್ರು ಕೂಡ ಇದೊಂದು ತುಂಬ ಉತ್ತಮವಾದಂಥ ಸಾಧನೆ ರಾಮಲಿಂಗ ರೆಡ್ಡಿಯವರು ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಅವರ ನೇತೃತ್ವದಲ್ಲಿ ನಾವು ಮಾಡಿದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ 106 ಜನ ಮಾಡಿಸ್ತಾ ಇದೆ. ಬೆಳಗ್ಗೆ 9:30 ಪ್ರಾರಂಭ ಆಗಿದ್ದು. ಕಣ್ಣು ಚೆಕಪ್ ಇರ್ಬೋದು, ECG ಇರ್ಬೋದು, ಮತ್ತು ಅಲ್ಲೇ ಬ್ಲಡ್ ಚೆಕಪ್ಪು, ಜನರಲ್ ಚೆಕಪ್ಗಳೆಲ್ಲ ಪ್ರತಿಯೊಂದು ಅವ್ರವ್ರ ಅವಶ್ಯಕತೆ ಅಂತದೆಲ್ಲ ಮಾಡಿಸ್ಕೊತಾ ಇದ್ದಾರೆ. ಅದು 3 ಗಂಟೆ ಆದ ನಂತರ ಕೌಂಟಿಂಗ್ ಬರ್ತದೆ. ನನ್ನ ಅಂದಾಜು ಪ್ರಕಾರ ಒಂದು 500 ಜನ 400-500 ಜನ ಚೆಕಪ್ ಮಾಡಿಸ್ಕೊತಾರೆ. ಇನ್ನೂ ಜಾಸ್ತಿ ಆಗ್ಬೋದು, ಆಯ್ತಾ. ಮತ್ತು ಇಲ್ಲಿ ಇನ್ನೂ ಜಾಸ್ತಿ. ಈಗ 3 ಗಂಟೆ ಕ್ಲೋಸ್ ಆದರೆ 8ನೇ ಬ್ಲಾಕ್ ಕೋರಮಂಗಲದಲ್ಲೇ ನಾವೇ ಮಾಡ್ತಾಯಿದ್ದೀವಲ್ಲ, ಅಲ್ಲಿಗೆ ನಾವು ಅಡ್ರೆಸ್ ಕೊಡ್ತೀವಿ. ಅಲ್ಲೂ ಕೂಡ ಬ್ಯಾನರ್ಸು ಪ್ರತಿಯೊಂದು ಪಬ್ಲಿಸಿಟಿ ಕೊಡ್ತೀವಿ. ಅಲ್ಲೂ ಕೂಡ ಬಂದು ಮಾಡ್ಕೊಬೋದು. ಮತ್ತು ನಾನು ಇನ್ನೊಂದೆರಡು ಕ್ಯಾಂಪ್ ತೊಗೊಳ್ತೀನಿ. ಎಲ್ಲಿ ಜನಗಳಿಗೆ ಅವಶ್ಯಕತೆ ಇದೆ ರಾಮಲಿಂಗ ರೆಡ್ಡಿ ಸಂಪರ್ಕ ಮಾಡಿ ಇನ್ನೂ 2 ಕ್ಯಾಂಪ್ ತೊಗೊಂಡು ಎಲ್ಲೆಲ್ಲೇ ಭಾಗ ಇದೆ. ನಮ್ಮ ಕೋರಮಂಗಲ ಕಾಲೋನಿ ಇದೆ, ವಿಲೇಜ್ ಇದೆ, ಮತ್ತು ಪೋತ್ಲಪ್ಪ ಗಾರ್ಡನ್ ಇದೆ. ಇಂಥ ಕಡೆ ಎಲ್ಲ ಅಲ್ಲೆಲ್ಲ ಮಧ್ಯಮ ಕ್ಲಾಸ್ನವ್ರು ಇರೋದು, ಬಡವರಿದ್ದಾರೆ. ಅಂಥ ಕಡೆ ಅವಶ್ಯಕತೆ ಆಗುತ್ತೆ. ಯಾಕಂದರೆ ನೀವು ನೋಡಿ, ಒಂದು ಕಣ್ಣು ಆಪ್ರೇಷನ್ಗೆ ಅಂತ ಹೋದರೆ 80,000 ರೂಪಾಯಿ 1 ಲಕ್ಷ ಆಗುತ್ತೆ. ಒಂದು ಆಪ್ರೇಷನ್ ಹಾರ್ಟ್ ಆಪ್ರೇಷನ್ಗೆ ಅಂತ ಹೋದರೆ 2 ಲಕ್ಷದಿಂದ 4 ಲಕ್ಷ 5 ಲಕ್ಷ ರೂಪಾಯಿ ಆಗುತ್ತೆ, ಆಯಿತಾ. ಒಂದು ಬ್ಲಡ್ ಚೆಕಪ್ಗೆ ಅಂತ ಹೋದರೆ 2,000 3,000 ರೂಪಾಯಿ ಚೆಕ್ ಆಗುತ್ತೆ. ಈ ರೀತಿಯಾದ ಪ್ರತಿಯೊಂದಕ್ಕೂ ಕೂಡ ಇವತ್ತು ದುಡ್ಡನ್ನ ಒಂದು ಸ್ಕ್ಯಾಂಡ್ಲು. ಶಿಕ್ಷಣದಲ್ಲಿ ಹೆಂಗೆ ಪ್ರೈವೇಟ್ ಶಾಲೆಗಳು ಜಾಸ್ತಿ ಫೀಸ್ ತೊಗೊತಾರೆ, ಅದೇ ಥರ ಹಾಸ್ಪಿಟ್ಲ್ಗಳು ಕೂಡ ತುಂಬಾ ಮಾಡ್ಕೊಂಡು ಸಾಲಗಾರ ಆಗ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಷ್ಟು ಜನಕ್ಕಾಗುತ್ತೆ. ನಾವು ಇಡೀ ದೇಶನೇ ಸರಿಪಡಿಸೋಕ್ಕಾಗಲ್ಲ. ನಮ್ಮ ಲೊಕಾಲಿಟಿಗೆ ಏನು ಬೇಕು ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡಿಕೊಡ್ತಾಯಿದ್ದೀವಿ. ಇದು ಎಲ್ಲ ಒಂದು ಕ್ರೆಡಿಟು ರಾಮಲಿಂಗ ರೆಡ್ಡಿಯವ್ರು ಸೇರಬೇಕು ಅಂತ ನಾನು ಹೇಳ್ತೀನಿ. 1983 ಕಾರ್ಪೊರೇಟರ್ ಆದರು. ಆಮೇಲೆ 89ರಿಂದ MLA ಆಗಿದ್ದಾರೆ. ಅವರು ಮಾಡಿದಷ್ಟು ಸರಳವಾಗಿ ಮಕ್ಳಿಗೂ ಸಿಗ್ತಾರೆ, ದೊಡ್ಡವ್ರಿಗೂ ಸಿಗ್ತಾರೆ. ಒಂದು ಸಾವು ನೋವು ಮದುವೆ ಸಣ್ಣ ಕಾರ್ಯಕ್ರಮಗಳು, ಶಾಲೆ ಕಾರ್ಯಕ್ರಮ ಇರ್ಬೋದು, ಮನೆ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅದೊಂದು ಫೋಟೋ ಇರುತ್ತೆ. ಯಾಕಂದರೆ ಅವ್ರ ಕಾರ್ಯಕ್ರಮಕ್ಕೆ ಒಂದಲ್ಲ ಒಂದಕ್ಕೆ ಬಂದಿರ್ತಾರೆ. ಒಂದು ಮಕ್ಕಳಿಗೆ ಫೀಸ್ ಇರ್ಬೋದು, ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು
ಕಾಲೇಜಿಗೆ ಅಡ್ಮಿಷನ್ ಇರ್ಬೋದು, ಸ್ಕೂಲ್ಗೆ ಅಡ್ಮಿಷನ್ ಇರ್ಬೋದು, ಏನೋ ಒಂದಕ್ಕೆ ಅವರು ಸಹಾಯ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಬೆಳಗ್ಗೆ ಇದ್ದರೆ ಕಾರ್ಯಕ್ರಮ ಒಂದು 30 ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರ ಮನೆ ಮಾತಾಗಿರ್ತಾರೆ. ಸರಳವಾಗಿದೆ. 8 ಸಲ ಗೆಲ್ಲೋದು ಈ ಬೆಂಗಳೂರು ಸಿಟಿನ ಅಷ್ಟು ಸುಲಭದ ಮಾತಲ್ಲ. 8 ಸಲ ಸತತವಾಗಿ 40 ವರ್ಷ ಸುದೀರ್ಘವಾದಂಥ ಇದು, ಮತ್ತು 5 ವರ್ಷ ಕಾರ್ಪೊರೇಟ್, 45 ವರ್ಷ ಅವರು ಸುದೀರ್ಘವಾಗಿ ಎತ್ಕೊಂಡ್ಬಂದಿದ್ದಾರೆ ಅಂತ. ಸಾಮಾನ್ಯವಾಗಿ ಬೆಂಗಳೂರು ಸಿಟಿ ಕಾಸ್ಮೋಪಾಲಿಟಿಕ್ ಸಿಟಿ ಇದು. ಎಲ್ಲ ವರ್ಗದ ಜನ ಇದ್ದಾರೆ ಆಯ್ತಾ. 20% ನಮ್ಮ ಮೂಲ ನಿವಾಸಿಗಳಿರೋದು. ಇನ್ನು 80% ಕಾಸ್ಮೋಪಾಲಿಟಿಕ್ ಸಿಟಿದು. ಎಲ್ಲ ಜಾತಿ, ಇಡೀ ದೇಶದ ಜನಾಂಗ ಎಲ್ಲ ಇದೆ. ಇಂಥದ್ರಲ್ಲೂ ರಾಮಲಿಂಗಡಿಗೆ ಎತ್ಕೊಂಡ್ಬರ್ತಾರೆ ಅಂದರೆ ಅವ್ರ ಸರಳತೆ, ಅವರು ಉತ್ತಮವಾದಂಥ ಗುಣ ಅಳವಡಿಸ್ಕೊಂಡಿರೋದಕ್ಕೋಸ್ಕರ ಹಂಗಾಗಿ ಇದು ಮಾಡ್ತಾರೆ. ಇಂಥ ಕಾರ್ಯಕ್ರಮ ಸಾವಿರಾರು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಡುಗೋಡಿಗೆ ಮಾಡಿದ್ದಾರೆ. ಆಡುಗೋಡಿ ಜನತೆಗೆ ಇಲ್ಲೇನು ಬಂದು ಒಂದು ಭಾಗವಹಿಸಿರೋರಿಗೆ, ಮುಖಂಡರುಗಳಿಗೆ, ಮತ್ತು ಎಲ್ಲ ವಿಶೇಷವಾದಂಥ ಮಹಿಳೆಯರಿಗೆ ತಪಾಸಣೆ ಮಾಡ್ತಾ ಇರ್ತಾರೆ, ಡಾಕ್ಟ್ರುಗಳಿಗೆ, ಮತ್ತು ಈ ನಮ್ಮ ಏನು ಇವತ್ತು ಬಂದು ತಪಾಸಣೆ ಮಾಡಿಸ್ಕೊಳ್ತಾರಂಥ ಇವ್ರಿಗೂ ಕೂಡ ನಾವೆಲ್ಲವನ್ನು ಕೃತಜ್ಞತೆ ಸಲ್ಲಿಸ್ತೀವಿ. ಇಂಥ ಕಾರ್ಯಕ್ರಮ ಬೇರೆಯವರು ಕೂಡ ಯಶಸ್ವಿಯಾಗಿ ನಡ್ಕೊಂಡು ಹೋದರೆ ಸರಳವಾದಂಥ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗುತ್ತೆ ಮನೆಗಳಿಗೆ ಅಂತ ನಾನು ಈ ಕಾರ್ಯಕ್ರಮ ಎಲ್ಲ ಮುಖಂಡರುಗಳು ಕ್ಷೇತ್ರದ ಎಲ್ಲೆಲ್ಲಿದೆ ಮುಖಂಡರುಗಳು ಅದನ್ನು ಜವಾಬ್ದಾರಿ ತೊಗೊಂಡು ಮಾಡ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತೀನಿ.